ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತು ಮತ್ತೊಂದು ತಿರುವು. ಆಕೆನೇ ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಗೋಲ್ಡ್ ಸ್ಮಗ್ಲಿಂಗ್ ಆರೋಪಿ ನಟಿ ರನ್ಯಾ ಹೊಸ ಡ್ರಾಮಾ ಶುರು ಮಾಡಿರೋದು. ಪರಪ್ಪನ ಅಗ್ರಹಾರ ಜೈಲಿನಿಂದಲೇ ನಟಿ ರನ್ಯಾ ರಾವ್ ದೂರನ್ನು ದಾಖಲು ಮಾಡಿದ್ದಾರೆ. ನಾನು ವಿಮಾನದಲ್ಲಿ ಚಿನ್ನವನ್ನು ತಂದೇ ಇಲ್ಲ ಅಂತ ರನ್ಯಾ ಹೇಳ್ತಾ ಇರೋದು. ನನ್ನ ಮೇಲೆ ಸುಳ್ಳು ಆರೋಪವನ್ನು ಮಾಡಲಾಗಿದೆ, ಯಾರನ್ನೋ ಬಚಾವ್ ಮಾಡಲು ನನ್ನನ್ನು ಸಿಲುಕಿಸಿದ್ದಾರೆ ಅಂತ ಈಗ ಆಕೆಯ ವರ್ಷನ್. ನಾನು ನಿರಪರಾಧಿ ಅಂತ ನಟಿ ರನ್ಯಾ ಜೈಲರ್ಗೆ ದೂರನ್ನು ಕೊಟ್ಟಿದ್ದಾರೆ. ರನ್ಯಾ ದೂರನ್ನು DRIಗೆ ವರ್ಗಾವಣೆ ಮಾಡಿದ್ದಾರೆ ಜೈಲರ್ಗೆ ಈಕೆ ದೂರನ್ನು ಕೊಟ್ಟು ಅದನ್ನು ಆಕೆ DRI ಕೊಟ್ಟಿರ್ತಕ್ಕಂಥದ್ದು. ಅಂದರೆ ಅರ್ಥ ರನ್ಯಾ ರಾವ್ ಹೇಳೋ ಪ್ರಕಾರ ನಾನು ದುಬೈನಿಂದ ಬಂದಿದ್ದು ನಿಜ, ಆದರೆ ನಾನು ಚಿನ್ನವನ್ನು ತಂದೇ ಇಲ್ಲ, ಯಾರನ್ನೋ ಬಚಾವ್ ಮಾಡೋದಕ್ಕೆ ಹೋಗಿ ನನ್ನ ಮೇಲೆ ಸುಳ್ಳು ಆರೋಪವನ್ನು ಮಾಡಲಾಗಿದೆ ಅಂತ ಜೈಲರ್ಗೆ ರನ್ಯಾ ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್. ಆದರೆ ನನ್ನ ಪ್ರಕಾರ ಇಟ್ಸ್ ಟೂ ಲೇಟ್, ತುಂಬ ಲೇಟ್ ಆಯಿತು ಇದು. ಈಕೆ ಈ ವಿಚಾರದಲ್ಲಿ ಯಾರದೋ ಸಲಹೆಯನ್ನು ಪಡ್ಕೊಂಡೋ ಏನೋ ಈಗ ದೂರನ್ನು ಕೊಟ್ಟಿರೋದು. ದೂರನ್ನು ಕೊಡೋದಕ್ಕೆ ಈಕೆ ವಿಪುಲವಾದ ಅವಕಾಶ ಇತ್ತು, ಆರಂಭದಲ್ಲೇ ಕೊಡ್ಬೋದಾಗಿತ್ತು. ಬೇಡ, ಕೋರ್ಟ್ನಲ್ಲಿ ಜಡ್ಜ್ ಮುಂದೆ ಈಕೆಯನ್ನು ಹಾಜರುಪಡಿಸಿದಾಗ ಅವತ್ತು ಕಣ್ಣೀರಿಟ್ಕೊಂಡ್ರಲ್ಲ ಜಡ್ಜ್ ಮುಂದೆ, ನನ್ನನ್ನು ಇವರು ಸರಿಯಾಗಿ ನಡೆಸ್ಕೋತಾ ಇಲ್ಲ ಹಾಗೆ ಹೀಗೆ ಅಂತ ಜಡ್ಜ್ ಮುಂದೆನೇ ಹೇಳ್ಬೋದಾಗಿತ್ತು. ನಾನು ಚಿನ್ನ ತಂದೇ ಇಲ್ಲ, ಯಾರನ್ನೋ ಬಚಾವ್ ಮಾಡೋದಕ್ಕೆ ನನ್ನನ್ನು ಸಿಕ್ಕಾಕಿಸ್ತಾ ಇದ್ದಾರೆ ಅಂತ ನ್ಯಾಯಾಧೀಶರ ಮುಂದೆನೇ ಹೇಳ್ಬೋದಾಗಿತ್ತು. ಆಗಲೂ ಹೇಳಿಲ್ಲ. ಈಗ ಇಷ್ಟು ದಿನಗಳಾದ ಮೇಲೆ ಈಗ ಆಕೆ ಜೈಲರ್ಗೆ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಮುಂದುವರಿದಂತೆ ಆಕೆ ಹೇಳ್ತಾರೆ, ದುಬೈನಲ್ಲಿ ನನ್ನ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಇದೆ, ಅದೇ ಕಾರಣಕ್ಕಾಗಿ ನಾನು ದುಬೈಗೆ ಹೋಗ್ತಾ ಇರ್ತೀನಿ, ಪದೇ ಪದೇ ಹೋಗ್ತಾ ಇರ್ತೀನಿ. ಮಾರ್ಚ್ 3ರಂದು ದುಬೈಗೆ ಹೋಗಿ ಸಂಜೆ ನಾನು ವಾಪಸ್ಸಾಗಿದ್ದೆ. ಈ ಬಗ್ಗೆ ತನಿಖೆ ಮಾಡಿ ಅಂತ ಪರಪ್ಪನ ಅಗ್ರಹಾರ ಜೈಲರ್ಗೆ ದೂರನ್ನು ಕೊಟ್ಟಿದ್ದಾರೆ. DRI ಅಧಿಕಾರಿಗಳಿಂದ ರನ್ಯಾ ದೂರು ಪರಿಶೀಲನೆ ಕೂಡ ಆಗ್ತಾ ಇದೆ. ದುಬೈನಲ್ಲಿ ನನ್ನ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಇದೆ, ಹಾಗಾಗಿ ಹೋಗಿ ಬಂದು ಮಾಡ್ತಾ ಇರ್ತೀನಿ, ನಾನು ಚಿನ್ನವನ್ನು ತಂದೇ ಇಲ್ಲ. ಬಟ್ DRI ಅಧಿಕಾರಿಗಳು ಏನು ಹೇಳೋದು, ಈಕೆ ಕಾಲಿನ ಭಾಗಕ್ಕೆ ತೊಡೆಯ ಭಾಗಕ್ಕೆಲ್ಲ ಚಿನ್ನದ ಗೋಲ್ಡ್ ಬಿಸ್ಕೆಟ್ಗಳನ್ನ ಕಟ್ಕೊಂಡು ಅಂಟಿಸ್ಕೊಂಡು ಅದಕ್ಕೆ ಈಕೆ ಕ್ರೇಪ್ ಬ್ಯಾಂಡ್ ಸುತ್ಕೊಂಡು ತಂದಿದ್ಲು, ರೆಡ್ ಹ್ಯಾಂಡಾಗಿ ಹಿಡಿದಿದ್ವಿ ಅಂತ ಅವ್ರು ಹೇಳ್ತಾ ಇರೋದು. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಈ ವಿಚಾರವನ್ನು ರನ್ಯಾ ಹೇಳೋದಕ್ಕೆ ತುಂಬ ಟೈಮ್ ಇತ್ತು. 3ನೇ ತಾರೀಕು ಅರೆಸ್ಟ್ ಆಗಿರೋದು, ಇವತ್ತು 11 ದಿನ ಟೈಮ್ ಆದಮೇಲೆ ಹೇಳ್ತಾ ಇದ್ದಾರೆ. ಜಡ್ಜ್ ಮುಂದೆ ಹೇಳ್ಬೋದಾಗಿತ್ತು, ವಿಚಾರಣೆ ಸಂದರ್ಭದಲ್ಲಿ ಹೇಳ್ಬೋದಾಗಿತ್ತು. ಇಷ್ಟು ತಡವಾಗಿ ಈಕೆ ನಾನು ಗೋಲ್ಡ್ ತಂದೇ ಇಲ್ಲ ಅಂತ ಹೇಳ್ತಿರೋದು ಯಾಕೆ? ಇದೊಂದು ಹೊಸ ಡ್ರಾಮನ ಅಂತ. ಖಂಡಿತವಾಗಿಯೂ ಅರವಿಂದ್, ಯಾಕಂದ್ರೆ ಪ್ರಮುಖವಾಗಿ ಈ ರನ್ಯಾ ರಾವ್ ಸಾಕಷ್ಟು ದಿನಗಳಿಂದನೂ ಕೂಡ ಇದೇ ರೀತಿಯ ಡ್ರಾಮಾವನ್ನ ಮಾಡ್ತಾ ಇದ್ದಾಳೆ ಅಂತೇಳಿ DRI ಅಧಿಕಾರಿಗಳು ಕೂಡ ಹೇಳ್ತಾ ಇರೋಂಥದ್ದು. DRI ಅಧಿಕಾರಿಗಳ ವಿಚಾರಣಾ ಸಂದರ್ಭದಲ್ಲಿ ಪ್ರತಿದಿನವೂ ಕೂಡ ಪ್ರತಿಯೊಂದು ಹೊಸ ಡ್ರಾಮಾಗಳನ್ನ ಕ್ರಿಯೇಟ್ ಅನ್ನ ಮಾಡ್ತಾ ಇದ್ಲು. ಜೊತೆಗೆ ಆಕೆ ಹೇಳಿದಂಥದ್ದು, ಬೆಂಗಳೂರಿಗೆ ನಾನು ಬೆಂಗಳೂರಿಗೆ ಬಂದ ಸಂದರ್ಭದಲ್ಲಿ ಅದನ್ನ ಆಟೋ ರಿಕ್ಷಾಕ್ಕೆ ಒಂದು ಡೆಲಿವರಿಯನ್ನ ಮಾಡಬೇಕು ಅಂತ ಹೇಳಿದ್ರು. ಆ ಡೆಲಿವರಿ ಮಾಡಬೇಕಾಗಿರೋಂಥದ್ದೇ ನಾಟಕ ಅನ್ನೋದ್ರ ಬಗ್ಗೆ DRI ಅಧಿಕಾರಿಗಳು ಸ್ಪಷ್ಟನೆಯನ್ನ ಕೊಡ್ತಾ ಇರೋಂಥದ್ದು. ಯಾಕಂದ್ರೆ ಅದಕ್ಕೆ ಒಂದು ಸಿಂಡಿಕೇಟ್ ಇದೆ, ಆ ಸಿಂಡಿಕೇಟ್ ಅನ್ನ ಬಳಸ್ಕೊಂಡು ಅವರು ಚಿನ್ನವನ್ನ ಡೆಲಿವರಿಯನ್ನ ಕೊಡ್ತಾ ಇದ್ರು. ಇದು ಯಾರೋ ಒಬ್ಬ ವ್ಯಕ್ತಿ ಅನಾಮಿಕ ವ್ಯಕ್ತಿಯಿಂದ ಚಿನ್ನವನ್ನ ತಂದು ಈ ಅನಾಮಿಕ ವ್ಯಕ್ತಿಗೆ ತಲುಪಿಸಬೇಕಾಗಿತ್ತು, ಆ ಕೆಲಸನ ನಾನು ಮಾಡ್ತಾ ಇದ್ದೆ ಅಂತೇಳಿ ಆ DRI ಅಧಿಕಾರಿಗಳ ಮುಂದೆನೂ ಕೂಡ ಇದೇ ರೀತಿಯ ಡ್ರಾಮಾವನ್ನು ಕೂಡ ಮಾಡಿರುವಂಥದ್ದು. ಆದರೆ ಜೈಲಿಗೆ ಸೇರಿದ ಬಳಿಕ ನ್ಯಾಯಾಧೀಶರ ಮುಂದೆ ಕಣ್ಣೀರಿಡೋ ಸಂದರ್ಭದಲ್ಲಿ ನಾನು ತನಿಖೆಗೆ ಸಹಕಾರವನ್ನು ಕೊಟ್ಟಿದ್ದೀನಿ, ತನಿಖೆಗೆ ಎಲ್ಲ ರೀತಿಯ ಉತ್ತರವನ್ನು ಕೂಡ ಕೊಟ್ಟಿದ್ದೀನಿ, DRI ಅಧಿಕಾರಿಗಳು ನನಗೆ ಅವ್ಯಾಚ್ಯ ಶಬ್ದಗಳಿಂದ ಬೈದಿದ್ದಾರೆ, ನನಗೆ ಮಾನಸಿಕವಾಗಿ ಹಿಂಸೆಯನ್ನು ಕೊಟ್ಟಿದ್ದಾರೆ ಅನ್ನೋ ಆರೋಪವನ್ನು ಮಾಡ್ತಾಳೆ. ಆರೋಪವನ್ನು ಮಾಡಿದ ಬಳಿಕ ಜೈಲಿಗೆ ಹೋದ ಬಳಿಕ ಜೈಲರ್ಗೆ ಒಂದು ದೂರನ ಕೊಟ್ಟಿರುವಂಥದ್ದು. ಯಾಕೆಂದ್ರೆ ನಾನು ಯಾವುದೇ ರೀತಿಯ ತಪ್ಪನ್ನು ಕೂಡ ಮಾಡಿಲ್ಲ, ತಪ್ಪನ್ನು ಮಾಡದೇ ಇದ್ರು ಕೂಡ DRI ಅಧಿಕಾರಿಗಳು ಸುಮ್ಮನೆ ನನ್ನ ಮೇಲೆ ಆರೋಪವನ್ನ ಮಾಡಿದ್ದಾರೆ. ಅಂದ್ರೆ ನಾನು ಮಾರ್ಚ್ 3ನೇ ತಾರೀಕು ಬೆಳಗ್ಗೆ ಹೋದೆ, ಅಲ್ಲಿ ಒಂದು ಸ್ವಲ್ಪ ಕೆಲಸ ಇತ್ತು, ಆ ಕೆಲಸವನ್ನ ಮುಗಿಸ್ಕೊಂಡು ಮತ್ತೆ ಸಂಜೆ ವಾಪಸ್ ಬಂದಿದ್ದೀನಿ. ಆ ವಾಪಸ್ ಬಂದ ಸಂದರ್ಭದಲ್ಲಿ ಇಷ್ಟೆಲ್ಲ ಸ್ಮಗ್ಲಿಂಗ್ ಅನ್ನ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ ಸ್ಮಗ್ಲಿಂಗ್ ಮಾಡಿದ್ದಾರೆ ಅಂತೇಳಿ ಸಾಕಷ್ಟು ದೊಡ್ಡ ಮಟ್ಟದ ಆರೋಪವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಯಾರನ್ನೋ ಬಚಾವ್ ಮಾಡ್ಲಿಕ್ಕೆ DRI ಅಧಿಕಾರಿಗಳು ನನ್ನನ್ನ ಸಿಲುಕಿಸಿದ್ದಾರೆ ಅನ್ನೋ ರೀತಿಯಲ್ಲಿ ಒಂದು ದೂರನ್ನ ಕೊಟ್ಟಿರುವಂತದ್ದು ಜೈಲರ್ ಅವ್ರಿಗೆ. ಜೈಲರ್ ಅವರು ಏನು ದೂರನ್ನ ರಿಸೀವ್ ಮಾಡ್ಕೊಂಡು ಅವರಿಗೆ ತನಿಖೆ ಮಾಡಲಿಕ್ಕೆ ಯಾವುದೇ ರೀತಿಯ ಅಧಿಕಾರದ ವ್ಯಾಪ್ತಿ ಇಲ್ಲ. ಆ ಹಿನ್ನೆಲೆಯಲ್ಲಿ ಈ ಬಗ್ಗೆ ತನಿಖೆಯನ್ನು ಮಾಡ್ತಾ ಇದ್ದಂತ DRI ಅಧಿಕಾರಿಗಳೇನಿದ್ರು ಆ ಅಧಿಕಾರಿಗಳಿಗೆ ಈ ದೂರನ್ನ ರವಾನೆಯನ್ನ ಮಾಡಿರುವಂತದ್ದು. DRI ಅಧಿಕಾರಿಗಳು ಯಾಕಂದ್ರೆ ತಾವು ಮಾಡಿದಂತ ತನಿಖೆ ಏನಿತ್ತು, ತನಿಖೆಯೇ ಸುಳ್ಳು ಅಂತೇಳಿ ಯಾವಾಗ ದೂರ ರಿಸೀವ್ ಆಗುತ್ತೆ ಅದರ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಆದ್ರೆ ಆಕೆ ಮಾಡ್ತಾ ಇರೋಂಥ ಹೊಸ ನಾಟಕಗಳೇನಿತ್ತು ಆ ನಾಟಕಗಳ ಬಗ್ಗೆ ಅವ್ರಿಗೆ ಅರಿವು ಬರ್ತಾ ಇರೋಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಅದೇ ಹೇಳಿದ್ನಲ್ಲ, ಇದು ಇನ್ನೊಂದು ಡ್ರಾಮಾ ಅಷ್ಟೇ. ಈಗ ಇದನ್ನು ಯಾರೂ ನಂಬಲ್ಲ. ಹಾಗಾದರೆ ನಾವಿಲ್ಲಿ ತೋರಿಸ್ತಾ ಇರೋ ಗೋಲ್ಡ್ ಆಕೆಯಿಂದ ವಶಪಡಿಸ್ಕೊಂಡಿದ್ದು ಸುಳ್ಳ, ಇನ್ಯಾರೋ ತಂದಿದ್ರಾ, ಈಕೆ ಕಟ್ಟಿಬಿಟ್ರಾ? ನೋ,
ಅದನ್ನು ಯಾವಾಗ ಹೇಳಬೇಕಾಗಿತ್ತು ಆವಾಗ ತನಿಖೆ ಆಗ್ತಾ ಇತ್ತು. ಇದು ರನ್ಯಾ ರಾವ್ ಮುಂದುವರಿದ ಡ್ರಾಮಾದ ಪ್ರಹಸನ ಅಷ್ಟೆ.